ಇಲ್ಲಿದೆ ನಿಮ್ಮ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಪ್ರಶ್ನೆ. ಕನ್ನಡದ ಗಾದೆ ಒಂದು ಬರುವ ಹಾಗೆ ಈ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. Starting from the first, arrange these words in the right order to form a Kannada proverb. ನಿಮ್ಮ ಆಪ್ಷನ್ಸ್: ಎ ಸುಳ್ಳಾದರೂ, ಬಿ ವೇದ, ಸಿ ಸುಳ್ಳಲ್ಲ, ಡಿ ಗಾದೆ. ಓಕೆ, ಈಗ ಸರಿಯಾದ ಕ್ರಮ ಏನು ಅಂತ ನೋಡೋಣ. ಟೈಮ್ ಅಪ್. ಬಿ ವೇದ, ಎ ಸುಳ್ಳಾದರೂ, ಡಿ ಗಾದೆ, ಸಿ ಸುಳ್ಳಲ್ಲ. ಬಿ ಎ ಡಿ ಸಿ ಇದು ಸರಿಯಾದ ಕ್ರಮ. ನಿಮ್ಮಲ್ಲಿ ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಣ. ಇಬ್ಬರೇ ಸರಿಯಾದ ಉತ್ತರ ಕೊಟ್ಟಿರೋದು. ಅದರಲ್ಲಿ ವೇಗವಾಗಿ ಕೊಟ್ಟವರು ಮನೋಜ್. ಮನೋಜ್, ಏನಾಯ್ತು? ಥ್ಯಾಂಕ್ಸ್ ನನಗೆ ಯಾಕೆ? ಥ್ಯಾಂಕ್ಸ್ ನಿನಗೆ. ನೀನು ಮುಟ್ಟಾಳ ಅಲ್ಲ. ಅಲ್ಲ, ಹೇಳು. ಮುಟ್ಟಾಳ ಅಲ್ಲ, ನಾನು ಬುದ್ಧಿವಂತ. ಕರೆಕ್ಟ್. ನಡೀದ್ಯಾ? ಸರ್. ಸೊ ಲೆಟ್ಸ್ ಪ್ಲೇ. ಕನ್ನಡದ ಕೋಟ್ಯಾಧಿಪತಿ. ಕಮ್ ಆನ್. ಚಾಕ್ಲೇಟ್ ನಿನಗೆ. ಶುಭಾರಂಭ ಆಗಲಿ. ಬಾಯಿ ಸಿಹಿ ಮಾಡ್ಕೊ, ಓಕೆನಾ? ಮನೋಜ್ ಸರ್, ನಿನ್ ಕಂಪನಿನಾಗ ಯಾರು ಬಂದಿದ್ದಾರೆ? ಸರ್, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಆಂಟಿ, ನಮ್ಮ ಮಾಮ. ಓ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಸ್ವಾಗತ ನಮ್ಮ ಪ್ರೋಗ್ರಾಮ್ಗೆ. ಸರ್, ಏನ್ ಸರ್ ಮಗನ ಮುಟ್ಟಾಳ ಅಂತ ಕರೆದ್ರಂತೆ, ನೋಡಿ ಈಗ ಬುದ್ಧಿವಂತನಾಗಿ ಲಾಟ್ ಸಿಟಿಗೆ ಬಂದಿದ್ದಾನೆ. ಹೌದು ಸರ್, ಸಂತೋಷದ ವಿಷಯ. ನನ್ನ ಮಗ ಆರ್ಟ್ ಸಿಟಿ ಬಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಅವನಿಗೆ ಯಾಕೆ ಆ ಮಾತು ಹೇಳಿದೀನಿ ಅಂತಂದ್ರೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಈಗ್ಲೇನೆ ಅವನಿಂದಲೇ ಅವನು ದುಡ್ದು ಮೇಲ್ ಬರ್ಲಿ, ಕಷ್ಟ ಗೊತ್ತಾಗಲಿ ಅನ್ನೋ ವಿಚಾರ ಕೇಳಿದೆ ಅಷ್ಟೇ ಸರ್. ಫ್ಯಾಂಟಾಸ್ಟಿಕ್. ಸರ್, ತಾವು ಟೀಚರ್ ಆಗಿ ಕೆಲಸ ಮಾಡ್ತೀರಲ್ಲ? ಸರ್, ಟೀಚರ್ ಸರ್. ತಾವು ಹಿಂದಿ ಟೀಚರ್ ಅಂತ ಕೇಳಿ? ಹಿಂದಿ ಟೀಚರ್. ಹೌದಾ? ವೆರಿ ನೈಸ್ ಸರ್. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಸೊ ತಮ್ಮ ಆಂಟಿ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಶೋ. ಮನೋಜ್ ಸರ್, ನನಗೆ ಫಸ್ಟ್ ಇಷ್ಟ ಆಗಿದ್ದು ಗೊತ್ತಾ? ಏನ್ ಇಷ್ಟ ಗೊತ್ತಾ? ನಿನ್ನಲ್ಲಿ ಇಷ್ಟ ಆಗಿದ್ದು ನಿನ್ ವಾಯ್ಸ್. ಸರ್. ನಿನಗೂ ಗೊತ್ತಾ? ಸರ್, ಏನು? ನಿನ್ಗೆ ಒಳ್ಳೆ ವಾಯ್ಸ್ ಇದೆ ಅಂತ ನಿನಗೂ ಗೊತ್ತಾ? ಸರ್, ನೀವು ಒಬ್ರೇ ಹೇಳಿದ್ದಂಗೆ. ನಾನು ಒಬ್ರೇ ಹೇಳಿರೋದಾ? ಸೊ ನೀನು ಈಗ ಓದ್ತಿರೋದು ಎಷ್ಟನೇ ಕ್ಲಾಸ್? ಸರ್, 8th. 8ನೇ ಕ್ಲಾಸ್ ಅಲ್ವಾ? ಎಷ್ಟನೇ ಬೆಂಚಲ್ಲಿ ಕೂತ್ಕೊಂತೀಯ? ಸರ್, ನಾನು 3ನೇ ಬೆಂಚು. ಅಂದ್ರೆ ಬುದ್ಧಿವಂತನೇ. ನಡೀದ್ಯಾ? ಸರ್. ಈಗ ಶುರು ಮಾಡೋಣ. ಮನೋಜ್ ಅವರ ಕನ್ನಡದ ಕೋಟ್ಯಾಧಿಪತಿ.